ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮದ ಆರೋಪ ಕೇಳಿ ಬರ್ತಾ ಇದೆ. ಹಾಸನದ ಸೆಸ್ ಠಾಣೆಗೆ ಈಗ ಡಾಕ್ಟರ್ ಸೂರಜ್ ಅವರಿಗೆ ಕರೆತರಲಾಗಿರುವಂಥದ್ದು, ಅಂದರೆ ಅವರೇ ಬಂದಿದ್ದಾರೆ ಪೊಲೀಸ್ಗೆ ಮಾಹಿತಿಯನ್ನು ಕೊಡೋದಕ್ಕೆ. ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮದ ಆರೋಪ ಇದು. ಹಾಸನದ ಸೆನ್ ಠಾಣೆಗೆ ಡಾಕ್ಟರ್ ಸೂರಜನ್ನ ಕರೆತಂದಿದ್ದಾರೆ ಪೊಲೀಸರು. ತಾಂತ್ರಿಕ ಸಾಕ್ಷ್ಯ ಸಂಗ್ರಹಕ್ಕಾಗಿ ಠಾಣೆಗೆ ಬಂದಿದ್ದಾರೆ MLC ಡಾಕ್ಟರ್ ಸೂರಜ್. ಸೆನ್ ಠಾಣೆ ಕೇಸ್ ಬಗ್ಗೆ ಮೊಬೈಲ್ ಆಡಿಯೋ ರಿಕವರಿ ಮಾಡುವಂತಹ ಎಲ್ಲ ಸಾಧ್ಯತೆ ಹೆಚ್ಚಾಗಿದೆ. ಯಾಕೆಂದ್ರೆ ಸಂತ್ರಸ್ತ ಯುವಕ ಮತ್ತು ಸೂರಜ್ ರೇವಣ್ಣ ಮಾತನಾಡಿದ್ದಾರೆ ಅಥವಾ ಅವರದ್ದೇ ವಿಡಿಯೋ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾಗಿ ಅವರದ್ದೇ ಎನ್ನಲಾದ ವಿಡಿಯೋವನ್ನು ರಿಕವರಿ ಮಾಡುವಂಥ ಸಾಧ್ಯತೆ ಇದೆ. ಜೊತೆಗೆ ಆ ವಿಡಿಯೋವನ್ನು ಪಡಿಬಹುದು. ಈ ಒಂದು ಆಡಿಯೋ ಇದೆಯಲ್ಲ, ಅಂದರೆ ಸಂತ್ರಸ್ತ ಯುವಕ ಮತ್ತು ಸೂರಜ್ ರೇವಣ್ಣ ಮಾತನಾಡಿರುವಂಥ ಆಡಿಯೋ ಅದು ಸಾಕಷ್ಟು ವೈರಲ್ ಆಗ್ತಾ ಇದೆ. ಹಾಗಾಗಿ ಅದನ್ನು ಕೂಡ ಪಡೆದುಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೂರಜ್ ರೇವಣ್ಣ ವಿರುದ್ಧ ಸಲಿಂಗ ಕಾಮದ ಆರೋಪ ಕೇಳಿ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಹಾಸನದ ಸೆನ್ ಠಾಣೆಗೆ ಡಾಕ್ಟರ್ ಸೂರಜನ್ನ ಪೊಲೀಸರು ಕೂಡ ಈಗ ಕರೆ ತಂದಿದ್ದಾರೆ. ತಾಂತ್ರಿಕ ಸಾಕ್ಷ್ಯ ಸಂಗ್ರಹಕ್ಕಾಗಿ ಸೂರಜ್ ಅವರು ಕೂಡ ಈಗಾಗಲೇ ಬಂದಿರುವಂಥದ್ದು. ಈ ಸೆನ್ ಠಾಣೆ ಕೇಸ್ ಬಗ್ಗೆ ಮೊಬೈಲ್ನಲ್ಲಿ ಆಡಿಯೋ ಮತ್ತೆ ಅವರು ಮಾತನಾಡಿದ್ದಾರೆ ಅನ್ನುವಂಥ ಆಡಿಯೋ ಇದೆಯಲ್ಲ, ಅದರ ಬಗ್ಗೆ ಮಾಹಿತಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ತಂದಿರಬಹುದು, ಅದರ ಬಗ್ಗೆ ವಿಚಾರಣೆ ಆಗಬೇಕಾಗತ್ತೆ. ನಿನ್ನೆ ಆರೋಪಿ ಸಂತ್ರಸ್ತನ ವಿರುದ್ಧ ದೂರು ನೀಡಿದ್ರು ಸೂರಜ್ ಆಪ್ತ ಶಿವಕುಮಾರ್. ಈ ಪ್ರಕರಣದ ಬಗ್ಗೆ ಪೊಲೀಸರಿಗೆ ದಾಖಲೆಯನ್ನು ಒದಗಿಸಲು ಈಗ ಠಾಣೆಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಗನ್ನಿಕಡ ತೋಟದಿಂದ ದಾಖಲೆ ಸಮೇತ ಸೂರಜ್ ಬಂದಿದ್ದಾರೆ. ಸಂತ್ರಸ್ತ ಯುವಕ ಕರೆ ಮಾಡಿ ಬೇಡಿಕೆ ಇಟ್ಟಿರುವಂಥ ದಾಖಲಾತಿಯನ್ನು ಸಲ್ಲಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. ಅಂದರೆ ಸೂರಜ್ ರೇವಣ್ಣ ಅವರ ಆರೋಪ ಏನು ಅಂತಂದರೆ ಹಣಕ್ಕಾಗಿ ಬೇಡಿಕೆಯನ್ನು ಇಟ್ಟಿದ್ರು ಅಂತೇಳಿ ಆ ಆಡಿಯೋ ಮತ್ತು ಈ ಒಂದು ಆರೋಪ ಏನಿದೆಯಲ್ಲ, ಈಗ ಇವರ ಮೇಲೆ ಕೇಳಿ ಬರ್ತಾ ಇರುವಂಥ ಆರೋಪ ಸಲಿಂಗ ಕಾಮದ ಆರೋಪ ಇದೆಯಲ್ಲ, ಅದೆಲ್ಲೂ ಕೂಡ ಸುಳ್ಳು. ಹಣದ ವಿಚಾರವಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದೆ ನನ್ನ ವಿರುದ್ಧ ಅಂತೇಳಿ ಸೂರಜ್ ಆಪ್ತ ನಿನ್ನೆ ದೂರನ್ನು ಕೊಟ್ಟಿದ್ರು. ಆ ವಿಚಾರವಾಗಿ ತನಿಖೆ ಆಗಬೇಕಾಗತ್ತೆ. ಅದನ್ನ ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಈಗ ಸೂರಜ್ ರೇವಣ್ಣ ಈಗಾಗಲೇ ಪೊಲೀಸ್ಗೆ ಅಂದರೆ ಸ್ಟೇಷನ್ಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಸೆನ್ ಠಾಣೆಗೆ ಆ ಕೇಸ್ ಬಗ್ಗೆ ವಿಚಾರವಾಗಿ ಅಥವಾ ಅವರದ್ದೇ ಎನ್ನಲಾದ ಆಡಿಯೋ ಇದೆಯಲ್ಲ, ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅವರು ಮಾತನಾಡಿರುವಂಥ ಆಡಿಯೋದಲ್ಲಿ ಏನೇನಿದೆ ಅನ್ನೋದು ಕೂಡ ನಿಮಗೆ ಗೊತ್ತಿರುವಂಥ ವಿಚಾರ. ಅಷ್ಟೊಂದು ಈ ಪ್ರಕರಣ ಹೊರಗಡೆ ಬರೋದು ಬೇಡ, ಇಂತಿಷ್ಟು ದುಡ್ಡನ್ನು ಕೊಡ್ತೀನಿ, ಹೇಗೋ ಆಗೋಗಿದೆ ಅನ್ನೋ ರೀತಿಯಲ್ಲಿ ಆ ಆಡಿಯೋ ಇದೆ. ಬಟ್ ಅವರದೇ ಅಂತ ಹೇಳಲಾಗ್ತಾ ಇತ್ತು, ಬಟ್ ಅವರದೇ ಅನ್ನೋದು ಕನ್ಫರ್ಮ್ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಈಗ ಈ ಪ್ರಕರಣದ ವಿಚಾರವಾಗಿ ದಾಖಲಾತಿಯನ್ನು ನೀಡೋದಕ್ಕೆ ಅಥವಾ ವಿಚಾರಣೆಗೆ ಹಾಜರಾಕೋದಕ್ಕೆ ಈಗಾಗಲೇ ಸ್ಟೇಷನ್ ಮುಂಭಾಗದಲ್ಲಿ ಬಂದಿದ್ದಾರೆ, ಸ್ಟೇಷನ್ಗೆ ಬಂದಿದ್ದಾರೆ. ಪ್ರಕರಣ ಹೇಗೆ ನಡೆಯುತ್ತೆ? ಸಂಪತ್, ಏನು ಸೂರಜ್ ಮಾಜಿ MLC ಸೂರಜ್ ರೇವಣ್ಣ ಅವರ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಯಿತು ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ. ಅದರ ಬೆನ್ನಲ್ಲೇ ಮತ್ತೆ ಇವತ್ತು ಏನು ಸಂತ್ರಸ್ತ ಇದ್ದಾರೆ ಅವರು ಒಳನರಸೀಪುರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರನ್ನ ಸಲ್ಲಿಸಿದ್ದಾರೆ. ಅದರ ಜೊತೆಗೆ ಇವತ್ತು ಈ ಕ್ಷಣದಲ್ಲಿ ಡಾಕ್ಟರ್ ಸೂರಜ್ ರೇವಣ್ಣ ಅವರೇನಿದ್ರೆ ಹಾಸನದ ಸೆನ್ ಪೊಲೀಸ್ ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಿರುವಂತದ್ದು. ಈಗಾಗಲೇ ಸೂರಜ್ ರೇವಣ್ಣ ಆಗಮನದ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲಾಗ್ತಾ ಇದೆ. ಈಗಾಗಲೇ ಒಂದು ಕಡೆ ಅವರು ಕೂಡ ದೂರನ್ನ ಸಲ್ಲಿಸಲಿಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಇನ್ನೊಂದು ಕಡೆ ಅವರು ವಿಚಾರಣೆಗೆ ಆಗೋ ಕಾರಣಕ್ಕೋಸ್ಕರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಸೂರಜ್ ರೇವಣ್ಣ ಈ ಪ್ರಕರಣದ ವಿಚಾರಣೆ ಬಳಿಕ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಠಾಣೆ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಆಯೋಜಿಸಲಾಗಿದೆ. ಸಂಪತ್, ಸಂತೋಷ್, ಈಗ ಅವರಿಬ್ರು ಅಂದ್ರೆ ಸಂತ್ರಸ್ತ ಯುವಕ ಮತ್ತೆ ಈ ಸೂರಜ್ ರೇವಣ್ಣ ಮಾತನಾಡಿರುವಂಥ ಆಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಆ ಆಡಿಯೋದ ಬಗ್ಗೆ ವಿಚಾರಣೆ ನಡೆಯುತ್ತಾ? ಆಡಿಯೋ ಬಗ್ಗೆ ಕೂಡ ವಿಚಾರಣೆ ನಡೆಯುತ್ತೆ. ಕೆಲವೊಂದು ಅವ್ರ ಮೇಲೆ ಇರೋ ಆರೋಪದ ಬಗ್ಗೆ ಕೂಡ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಸಂಪತ್, ಓಕೆ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.